ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಈಗಾಗಲೇ SIR ಪ್ರಾರಂಭವಾಗಿ 10 ದಿನ ಆಗಿದೆ. ಆದರೆ ಇನ್ನು ಅನೇಕ ಜನರಿಗೆ SIR ಫಾರಮ್ ಹೇಗೆ ತುಂಬೋದು, ಎನ್ಯುಮರೇಷನ್ ಫಾರ್ಮ್ ಹೇಗೆ ತುಂಬೋದು ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಹಾಗಾಗಿ ಇವತ್ತು ಒಂದು ಎನ್ಯುಮರೇಷನ್ ಫಾರ್ಮ್ ತುಂಬೋದ್ರ ಮೂಲಕ ನಾವು ನೋಡೋಣ ಹೇಗೆ ಎನ್ಯುಮರೇಷನ್ ಫಾರ್ಮ್ ತುಂಬೋದು ಅಂತ. ಓಕೆ, ನೋಡಿ, ಇದೊಂದು ಎನ್ಯುಮರೇಷನ್ ಫಾರ್ಮ್ ಇಲ್ಲಿದೆ. ಇದು ಎನ್ಯುಮರೇಷನ್ ಫಾರ್ಮಲ್ಲಿ 2025ರ ಮಾಹಿತಿ ಏನಿದೆಯಲ್ಲ, ಅದು ಈ 5 ಕಾಲಮ್ಗಳಲ್ಲಿ ಬಂದಿರುತ್ತೆ. ಅವರ ಹೆಸರು, ವಿಳಾಸ, ಅವರು ಪಾರ್ಟ್ ನಂಬರ್ ಹಾಗೂ ವಿಧಾನಸಭಾ ಕ್ಷೇತ್ರದ ಹೆಸರು ಹಾಗೂ ಅದರ ಸಂಖ್ಯೆ, ಒಂದು QR ಕೋಡ್ ಬಂದಿರುತ್ತೆ. ಜೊತೆಗೆ ಒಂದು 25ರ ಒಂದು ಹಳೆಯ ವೋಟರ್ ಲಿಸ್ಟಲ್ಲಿ ಅವರ ಫೋಟೋ ಹೇಗಿದೆಯೋ ಹಾಗೆ ಬಂದಿರುತ್ತೆ. ನಾವು ಇಲ್ಲಿ ಈ ಇತ್ತೀಚಿನ ಒಂದು ಭಾವಚಿತ್ರವನ್ನು ಅಂಟಿಸ್ಬೇಕು. ಅದಾದಮೇಲೆ ಇಲ್ಲೇನಿದೆಯಲ್ವ, ಅವರು ತುಂಬಬೇಕಾಗಿರೋ ಮಾಹಿತಿ 2002ರದ್ದು. ಅಂದರೆ 2025ರ ಒಂದು ಮತದಾರ ಪಟ್ಟಿಯಲ್ಲಿರುವಂತಹ ಮಾಹಿತಿ ಈಗಾಗಲೇ ಮುದ್ರಿತವಾಗಿ ಬಂದಿರುತ್ತೆ. ನೀವು ಪ್ರಿಂಟ್ ಬರಿಬೇಕಾಗಿರುವಂತಹದ್ದು 2002ರ ಮಾಹಿತಿ. ಇದನ್ನು ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ನಮ್ಮ ಮಾಹಿತಿಯನ್ನು 2002ರಲ್ಲಿರುವಂತಹ ಮಾಹಿತಿಯನ್ನು ನಾವು ಬರೆದ್ರೆ ಅದನ್ನು ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅದನ್ನು ಈಗ ನಾವು ಬರಿತಾ ಹೋಗೋಣ. ಸೊ ಮೊದಲಿಗೆ ಮತದಾರರ ಹೆಸರು ಅಂತ ಇದೆ. ನಮ್ಮ ಹೆಸರು 2002ರ ಮತಪಟ್ಟಿಯಲ್ಲಿ ಹೇಗಿರುತ್ತೋ ಅದೇ ರೀತಿಯಲ್ಲಿ ನಾವು ಬರೆಯುವಂಥದ್ದು. ಇಲ್ಲಿ ನಾವು ಒಂದು ವಿನೋದ್ ಅನ್ನೋರ ಮಾಹಿತಿಯನ್ನು ತುಂಬೋಣ. ಅದರ ಜೊತೆಗೆ 2002ರ ಮತಪಟ್ಟಿಯಲ್ಲಿ ನಿಮ್ಮ ಒಂದು ಗುರುತಿನ ಚೀಟಿ ಸಂಖ್ಯೆ ಏನಾದರೂ ಇದ್ದರೆ ಅದನ್ನು ನೀವು ಬರಿಬೇಕಾಗಿರುತ್ತೆ. ಇದು 2002ರಲ್ಲಿ ಇರುವಂತೆ ಬರಿಬೇಕಾಗಿರುತ್ತೆ. ಅದು ನಿಮ್ಮ ಹತ್ರ ಇದ್ದರೆ ಬರೀರಿ, ಇಲ್ಲ ಅಂತ ಅಂದರೆ ಐಚ್ಛಿಕವಾಗಿರೋದ್ರಿಂದ ಬರೆಯುವಂಥದ್ದು ಕಡ್ಡಾಯ ಅಲ್ಲ. ಸೊ ಅದಾದಮೇಲೆ ಮೂರನೇ ಇದರಲ್ಲಿ ಏನಿದೆ ಅಂತಂದರೆ ಸಂಬಂಧಿಯ ಹೆಸರು ಅಂತ ಇದೆ. 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿನ ಜೊತೆಗೆ ಯಾರ ಹೆಸರು, ಸಂಬಂಧಿಯ ಹೆಸರು ಇರುತ್ತೆ ಅದನ್ನೇ ಅದೇ ರೀತಿಯಲ್ಲಿ ಬರೆಯುವಂಥದ್ದು. ಈಗ ಸಂಬಂಧಿಯ ಹೆಸರು ರಂಗಣ್ಣ ಅಂತ ನಾವು ಬರೆಯೋಣ. ಇದಾದಮೇಲೆ ಸಂಬಂಧ ಅಂತ ಇದೆ. ಈ ಸಂಬಂಧ ಏನಿದೆಯಲ್ವಾ, ವಿನೋದ್ ಹಾಗೂ ರಂಗಣ್ಣನ ನಡುವೆ ಏನು ಸಂಬಂಧ ಇದೆಯೋ ಆ ಸಂಬಂಧವನ್ನು ನಾವು ಬರಿಬೇಕಾಗಿರುತ್ತೆ. ಸಂಬಂಧ ಈ ಒಂದು ಕೇಸಲ್ಲಿ ತಂದೆ ಅಂತ ಇದೆ, ತಂದೆ ಅಂತ ನಾವು ಬರೆಯೋಣ. ಅದಾದಮೇಲೆ ಜಿಲ್ಲೆ 2002ರ ಜಿಲ್ಲೆಯನ್ನು ಬರಿಬೇಕಾಗಿರುತ್ತೆ. ಆಮೇಲೆ ರಾಜ್ಯ ಅಂತ ಇದೆ, ರಾಜ್ಯ ಬರಿಬೇಕು. ವಿಧಾನಸಭಾ ಕ್ಷೇತ್ರ ಸಹ 2002ರಲ್ಲಿ ಹೇಗಿತ್ತೋ ಅಥವಾ 2002ರಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದಿತ್ತೋ ಅದನ್ನು ನೀವು ಬರಿಬೇಕಾಗಿರುತ್ತೆ. ಇದರ ಜೊತೆಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಂತ ಇದೆ. ಇದು 2002ರಲ್ಲಿ ಬೇರೆದಿತ್ತು. ಇವತ್ತು ನೀವೇನು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀರಾ ಅದು ಬೇರೆದಿರುತ್ತೆ. ಸಂಖ್ಯೆ ಏನಾಗಿದೆ ಅಂದರೆ 2008ರಲ್ಲಿ ಡಿಲಿಮಿಟೇಷನ್ ಆಗಿರೋದ್ರಿಂದ 2008ರಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶ ಚೇಂಜ್ ಆಗಿದೆ. ಹಾಗಾಗಿ ನೀವು ಇಲ್ಲಿ 2002ರಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ನೀವಿದ್ರೋ ಅದರ ಸಂಖ್ಯೆ ಏನು, 2002ರಲ್ಲಿ ಏನಾಗಿತ್ತು ಅನ್ನೋದನ್ನು ನೀವು ಬರಿಬೇಕಾಗಿರುತ್ತೆ. ಅದರ ಜೊತೆಗೆ ಭಾಗದ ಸಂಖ್ಯೆ ಅಂತ ಇದೆ. ಭಾಗದ ಸಂಖ್ಯೆ ಸಹ 2008ರ ನಂತರ ಬದಲಾಗಿರೋದ್ರಿಂದ 2002ರಲ್ಲಿ ಯಾವ ಭಾಗದ ಸಂಖ್ಯೆ ಇತ್ತು ಅನ್ನೋದನ್ನು ನೀವು ಹುಡುಕಿ ಅದನ್ನು ಬರಿಬೇಕಾಗಿದೆ. ಅದಾದಮೇಲೆ ಕ್ರಮ ಸಂಖ್ಯೆ ಅಂತ ಇದೆ. ಈ ಕ್ರಮ ಸಂಖ್ಯೆ ಮತಪಟ್ಟಿಯಲ್ಲಿ ನಿಮ್ಮ ಏನು ವಿನೋದ್ ಅಂತ ಇದ್ದಾರಲ್ವ, ಈ ವಿನೋದ್ ಅವರ ಒಂದು ಎಷ್ಟನೇ ಕ್ರಮ ಸಂಖ್ಯೆಯಲ್ಲಿ ಅವರು ಇದ್ದಾರೆ ಅನ್ನೋದನ್ನು ಹುಡುಕಿ ನೀವು ಬರಿಬೇಕಾಗಿರುತ್ತೆ. ಇಷ್ಟು ಬರೆದ್ರೆ ಇವರು 2002ರ ಮಾಹಿತಿ ನೀವು ಬರೆದಂಗೆ. ಅದಾದಮೇಲೆ ಈ ಕೆಳಭಾಗದಲ್ಲಿ ಇದೆಯಲ್ಲ, ಜನ್ಮ ದಿನಾಂಕದ ನಂತರದ ಭಾಗ ಏನಿದೆಯಲ್ಲ, ಇದು ಇತ್ತೀಚಿನ ನಿಮ್ಮ ದಾಖಲೆಗಳಲ್ಲಿ ಹೇಗಿದೆಯೋ ಆ ರೀತಿ ಬರೆಯುವಂಥದ್ದು. ಮೊದಲಿಗೆ ಜನ್ಮ ದಿನಾಂಕ ಇದೆ, ಜನ್ಮ ದಿನಾಂಕ ನೀವು ಬರಿತೀರಾ. ಅದಾದಮೇಲೆ ಆಧಾರ್ ಸಂಖ್ಯೆ ಇದೆ, ಇದು ಐಚ್ಛಿಕವಾಗಿರುತ್ತೆ. ನೀವು ಇಷ್ಟ ಇದ್ದರೆ ಬರಿಬೋದು, ಇಲ್ಲ ಅಂತಂದರೆ ನೀವು ಅದನ್ನು ಬಿಡ್ಬೋದು. ಬರೆಯುವುದು ಕಡ್ಡಾಯವಲ್ಲ. ಅದಾದಮೇಲೆ ಮೊಬೈಲ್ ಸಂಖ್ಯೆ ಇದೆ, ಮೊಬೈಲ್ ಸಂಖ್ಯೆ ಬರಿತೀರಾ. ಪೋಷಕರ ಹೆಸರು ಯಾರು, ಈ ವಿನೋದ್ ಅಂತ ಇದ್ದಾರಲ್ವ, ಅವರು ಪೋಷಕರ ಹೆಸರು ಬರೆಯೋದು. ಈಗ ತಂದೆಯ ಹೆಸರು ನಾವು ಬರೆಯೋಣ. ಸೊ ಪೋಷಕರ ಹೆಸರು, ತಂದೆಯ ಹೆಸರು ಬರೆದ್ವಿ. ತಂದೆಯ ಹೆಸರು ನಂತರದಲ್ಲಿ ಏನಿದೆಯಲ್ಲ ಅದು ಎಪಿಕ್ ನಂಬರ್ ಅಂತ ಇದೆ. ಅವ್ರ ತಂದೆಯದು ಎಪಿಕ್ ನಂಬರ್ ಇದ್ದರೆ, ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಅದನ್ನು ಬರೆಯುವಂಥದ್ದು, ಇಲ್ಲಾಂದರೆ ಅದನ್ನು ಖಾಲಿ ಬಿಡೋದು. ಅದಾದಮೇಲೆ ತಾಯಿಯ ಹೆಸರು ಇದೆ, ತಾಯಿಯ ಹೆಸರು ಬರೆದು ತಾಯಿಯ ಹೆಸರು ಬರೀತೀರಾ. ಅವರ ಒಂದು ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಅದನ್ನು ಬರೀತೀರಾ. ಸಂಗಾತಿಯ ಹೆಸರು ಅಂತ ಇದೆ, ಇವರ ಹೆಂಡತಿಯ ಹೆಸರು ಬರೆಯುವಂಥದ್ದು. ಇದು ಮಹಿಳೆಯರ್ತಿದ್ರೆ ಅವ್ರ ಗಂಡನ ಹೆಸರು ಬರೆಯುವಂಥದ್ದು. ಈ ಕೇಸಲ್ಲಿ ನಾವು ಅವರ ಸಂಗಾತಿಯ ಹೆಸರು ಅಂದರೆ ಹೆಂಡತಿಯ ಹೆಸರನ್ನ ಬರೆಯೋಣ. ಅವರ ಎಪಿಕ್ ನಂಬರ್ ಏನಾದರೂ ಇದ್ದರೆ ಅದನ್ನು ಬರೆಯುವಂಥದ್ದು, ಇಲ್ಲಾಂದರೆ ಅದು ಕಡ್ಡಾಯ ಅಲ್ಲ, ನೀವು ಐಚ್ಛಿಕವಾಗಿರೋದ್ರಿಂದ ಬಿಡಬಹುದು. ಇಷ್ಟಾದ ಮೇಲೆ ನೀವು ಇಲ್ಲಿ ಕೆಳಗಡೆ ಸಹಿ ಹಾಕಬೇಕು. ಸಹಿ ಹಾಕಿ ದಿನಾಂಕವನ್ನು ಹಾಕಿ ಅದರ ಕೆಳಗಡೆ BLO ಸಹಿ ಅಂತ ಇದೆ. ಆ BLO ಸಹಿನ ಪಡೆದು ನೀವು ಒಂದು ಕಾಪಿ ಇಟ್ಕೊಂಡು ಮತ್ತೊಂದು ಕಾಪಿ ಏನು ನೀವು ತುಂಬಿರ್ತೀರೋ ಆ ಕಾಪಿಯನ್ನು BLO ಕೊಟ್ಟು ಅವ್ರ ಹತ್ರ ಸಿಗ್ನೇಚರ್ ಹಾಕ್ಕೊಂಡು ಅದು ಅವರು ಅಪ್ಲೋಡ್ ಮಾಡೋದಕ್ಕೆ ಕೊಡೋವಂಥದ್ದು. ಇಷ್ಟು ಆದರೆ ನೀವು ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇಷ್ಟು ಮಾಹಿತಿಯನ್ನು ನೀವು ಬರೀಬೇಕು. ಇದರಲ್ಲಿ ಸಾಧ್ಯವಾದರೆ ಒಂದು ಜೆರಾಕ್ಸ್ ಹಾಕ್ಕೊಂಡು ನೀವು ಬರೆದು ಅದಾದಮೇಲೆ
ನೀವು ನಿಮಗೇನು ನಿಮ್ಮ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಬಂದಿದೆ ಆ ಫಾರ್ಮ್ನ ಕೊಡೋವಂಥದ್ದು. ಇಷ್ಟು ನೀವು ಸೆಲ್ಫ್ ಮ್ಯಾಪಿಂಗ್ ಆಯಿತು. ಈಗ ನಾವೀಗ ಒಂದು ಪ್ರೊಜಿನಿ ಮ್ಯಾಪಿಂಗ್ನ ನೋಡೋಣ, ಅದು ಹೇಗೆ ತುಂಬುವಂಥದ್ದು ಅಂತ. ನನ್ನ ಹೆಸರು 2002ರ ಮತಪಟ್ಟಿಯಲ್ಲಿ ಇಲ್ಲ, ನಾವು ನಮ್ಮ ಸಂಬಂಧಿಕರ ಜೊತೆ ಪ್ರೊಜಿನಿ ಮ್ಯಾಪಿಂಗ್ ಅಂತ ಏನು ಕರಿತೀವಿ ಅದನ್ನು ಮಾಡ್ಕೋಬೇಕಾಗಿದೆ. ಆವಾಗ ಏನು ಮಾಡಬೇಕು, ಆಗ ನೀವು ಈ ಭಾಗದಲ್ಲಿ ಬರೆಯುವಂಥದ್ದು, ಈ ಭಾಗನ ನೀವು ಬರೆಯೋ ಹಾಗಿಲ್ಲ. ಸೆಲ್ಫ್ ಮ್ಯಾಪಿಂಗ್ ಸಂದರ್ಭದಲ್ಲಿ ಈ ಭಾಗನ ನೀವು ಖಾಲಿ ಬಿಟ್ಟು ಇನ್ನು ಉಳಿದಂತಹ ಫಾರಮ್ನ ತುಂಬುವಂಥದ್ದು. ಪ್ರೊಜಿನಿ ಮ್ಯಾಪಿಂಗಲ್ಲಿ ಏನಾಗುತ್ತೆ, ನಿಮಗೆ ನಿಮ್ಮ ಮಾಹಿತಿ 2025ರ ಮಾಹಿತಿ ಇಲ್ಲಿ ಪ್ರಿಂಟಾಗಿ ಬಂದಿರುತ್ತೆ, ಜೊತೆಗೆ ನೀವು ಒಂದು ಫೋಟೋನ ಅಂಟಾಕಬೇಕು. ಅದಾದಮೇಲೆ ಈ ಭಾಗ ಏನಿದೆಯಲ್ಲ ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ಳೋಂಥ ಭಾಗ, ಇದನ್ನು ಖಾಲಿ ಬಿಡುವಂಥದ್ದು. ಇದು ಬಿಟ್ಟಾದ ಮೇಲೆ ನೀವು ಈ ಕಡೆ ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೋಬೇಕು. ಪ್ರೊಜಿನಿ ಮ್ಯಾಪಿಂಗ್ ಅಂದರೆ ನಿಮ್ಮ ಹೆಸರು ಹೇಗೂ 2002ರಲ್ಲಿ ಇರೋಲ್ಲ, ನೀವು ನಿಮ್ಮ ತಂದೆಯೊಂದಿಗೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿ ಈ 4 ಸಂಬಂಧಿಕರೊಂದಿಗೆ ನಿಮ್ಮನ್ನು ಮ್ಯಾಪ್ ಮಾಡ್ಕೊಳ್ಳೋವಂಥದ್ದು, ಲಿಂಕ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ನೀವೇನು ಮಾಡ್ತೀರಾ, ಈಗ ಒಂದು ಕೇಸಲ್ಲಿ ಅವ್ರ ತಂದೆ ಹೆಸರು ಇರುತ್ತೆ, ತಂದೆ ಹೆಸರು ಇದ್ದಾಗ ಇಲ್ಲಿ ತಂದೆಯ ಹೆಸರನ್ನ ಬರೆಯುವಂಥದ್ದು. ತಂದೆ ಹೆಸರು ಬರೀತೀರಾ, ತಂದೆ ಹೆಸರು ಆದಮೇಲೆ ಅವರ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ಇದ್ದಾಗ ಅದನ್ನು ಬರೆಯುವುದು, ಇಲ್ಲ ಅಂತಂದರೆ ಅದನ್ನು ಬಿಡ್ಬೋದು. ಅದಾದಮೇಲೆ ಸಂಬಂಧಿಯ ಹೆಸರು ಅಂತ ಇದೆ. ಸಂಬಂಧಿಯ ಹೆಸರು ಯಾರು, ಈ ವಿನೋದ್ ಅಂತ ಬರ್ತಿದ್ದೀನಿ, ಅವರ ಸಂಬಂಧಿಯ ಹೆಸರನ್ನು ಬರೆಯುವಂಥದ್ದು. ಇಲ್ಲಿ ಅವ್ರ ಸಂಬಂಧಿಯ ಹೆಸರು ಬರೆದು, ಈ ಸಂಬಂಧಿ ಯಾರಾಗಿರ್ತಾರೆ, 2002ರಲ್ಲಿ ಯಾರು ಅವರ ಮತಪಟ್ಟಿಯಲ್ಲಿ ಯಾರೋ ಹೆಸರು ಇರುತ್ತೋ ಅವರು. ಜನರಲಿ ಏನಾಗುತ್ತೆ ಅಂತಾರೆ ಅವ್ರ ತಂದೆಯ ಹೆಸರು ಇರುವಂಥದ್ದು. ಈ ಕೇಸಲ್ಲಿ ನಾವು ತಂದೆ ಅಂತ ಬರಿತೇವೆ. ಈ ಸಂಬಂಧ ಇದೆಯಲ್ಲ, ಇದು ಸಾಕಷ್ಟು ಗೊಂದಲ ಆಗಿದೆ. ಪ್ರೊಜಿನಿ ಮ್ಯಾಪಿಂಗಲ್ಲಿ ಇರುವಂಥ ಗೊಂದಲಕ್ಕೆ ಸಾಕಷ್ಟು ಸಂಬಂಧದ ಒಂದು ಸನ್ನಿವೇಶದಲ್ಲಿ ಸಾಕಷ್ಟು ಗೊಂದಲ ಇರುವಂತಹದ್ದು. ಹಾಗಾಗಿ ನಾವು ಇದನ್ನು ಕ್ಲಿಯರಾಗಿ ತಿಳ್ಕೊಳ್ಳೋಣ. ನಾವು ಪದೇ ಪದೇ ಚುನಾವಣಾ ಆಯೋಗಕ್ಕೆ ಹೋಗಿ ಇದರ ಬಗ್ಗೆ ಗಮನ ಸೆಳೆದಿದ್ದೇವೆ. ಅವರು ಹೇಳಿರುವಂಥದ್ದು ಏನು ಅಂತ ಅಂದರೆ, ಈ ಇಬ್ಬರ ನಡುವಿನ ಸಂಬಂಧವನ್ನು ನೀವು ಬರೆಯುವಂಥದ್ದು, ಯಾರ ಹೆಸರು ಜೊತೆಗೆ ನೀವು ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೊಳ್ತಾ ಇದ್ದೀರೋ ಹಾಗೂ ಅವರ ಹೆಸರು 2002ರ ಮತಪಟ್ಟಿಯಲ್ಲಿ ಯಾರೊಂದಿಗೆ ಇತ್ತೋ ಅವರ ಇಬ್ಬರ ನಡುವಿನ ಸಂಬಂಧನ ನೀವು ಬರೆಯುವಂಥದ್ದು. ಇಬ್ಬರ ನಡುವಿನ ಸಂಬಂಧ ತಂದೆ. ವಿನೋದ್ ಅವರಿಗೆ ರಂಗಣ್ಣ ಏನಾಗಬೇಕು, ತಂದೆ ಆಗಬೇಕು ಅನ್ನೋದನ್ನು ನೀವು ಬರೆಯುವಂಥದ್ದು. ಅದಾದಮೇಲೆ ಜಿಲ್ಲೆ ಯಥಾ ಪ್ರಕಾರ 2002ರಲ್ಲಿ ಯಾವ ಜಿಲ್ಲೆ ಇತ್ತೋ ಅದನ್ನು ಬರೆಯುವಂಥದ್ದು, ರಾಜ್ಯ ಬರೆದು ವಿಧಾನಸಭಾ ಕ್ಷೇತ್ರವನ್ನು ಬರೆಯುವಂಥದ್ದು. ಆಮೇಲೆ ವಿಧಾನಸಭಾ ಕ್ಷೇತ್ರ 2002ರಲ್ಲಿ ಏನಿತ್ತು ಅದರ ಜೊತೆಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, 2002ರ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಬರೆದು ಭಾಗದ ಸಂಖ್ಯೆ ಬರೀಬೇಕು. ಈ ರೀತಿ ಕ್ರಮ ಸಂಖ್ಯೆ ಅಂತ ಬರೆಯೋದು. ಇಷ್ಟಾದರೆ ನೀವು ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೊಂಡ್ರಿ. ಇದಾದ ಮೇಲೆ ಈ ಭಾಗ ಏನಿದೆಯಲ್ಲ, ಇದು ಅರ್ಜಿದಾರರ ಒಂದು ಮಾಹಿತಿಯನ್ನು ತುಂಬುವಂಥದ್ದು. ಅರ್ಜಿದಾರರು ಯಾರು ಇಲ್ಲಿರ್ತಾರೆ, ಅವರ ತಂದೆಯ ಮಾಹಿತಿಯನ್ನು ನಾವು ಪ್ರೊಜಿನಿ ಮ್ಯಾಪಿಂಗಲ್ಲಿ ಬರೆದಿದ್ದೀವಿ. ಈಗ ಅರ್ಜಿದಾರರ ಒಂದು ಜನ್ಮ ದಿನಾಂಕವನ್ನು, ಆಧಾರ್ ಕಾರ್ಡ್ ಅವ್ರಿಗೆ ಇಷ್ಟ ಇದ್ದಲ್ಲಿ ಕೊಡುವಂಥದ್ದು, ಮೊಬೈಲ್ ಸಂಖ್ಯೆ ಅವ್ರದ್ದು ಹಾಕುವಂಥದ್ದು, ಜೊತೆಗೆ ತಂದೆ ತಾಯಿಯ ಹೆಸರು ಹಾಕುವಂಥದ್ದು. ತಂದೆಯ ಹೆಸರನ್ನ ಹಾಕಿದ್ದೇನೆ, ಅವರ ಎಪಿಕ್ ನಂಬರ್ ಇದ್ದರೆ ಹಾಕುವಂಥದ್ದು, ಇಲ್ಲ ಅಂದರೆ ನೀವು ಅದು ಐಚ್ಛಿಕವಾಗಿರೋಂಥದ್ದು ಬಿಡಬಹುದು. ಜೊತೆಗೆ ಅವರ ತಾಯಿಯ ಹೆಸರನ್ನು ಹಾಕಿ, ತಾಯಿಯ ಹೆಸರು ಜೊತೆಗೆ ಒಂದು ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಅದನ್ನು ಹಾಕಿ, ಇಲ್ಲ ಅಂದರೆ ಐಚ್ಛಿಕವಾಗಿರೋದ್ರಿಂದ ಬಿಡ್ಬೋದು. ಅದಾದಮೇಲೆ ಸಂಗಾತಿಯ ಹೆಸರು, ಅವ್ರಿಗೆ ಏನಾದರೂ ಮದುವೆ ಆಗಿದರೆ, ಯಾರ ಅರ್ಜಿ ನೀವು ತುಂಬ್ತಾ ಇದ್ದೀರಾ ಅವ್ರಿಗೆ ಮದುವೆ ಆಗಿದ್ದರೆ ಅವರ ಹೆಂಡತಿ ಅಥವಾ ಗಂಡನ ಹೆಸರು ನೀವು ತುಂಬುವಂಥದ್ದು. ಇಷ್ಟ ಆದರೆ ಪ್ರೊಜಿನಿ ಮ್ಯಾಪಿಂಗ್ನ ಒಂದು ಅರ್ಜಿಯ ಕಂಪ್ಲೀಟ್ ಈ ರೀತಿಯಾಗಿ ನೀವು ಭರ್ತಿ ಮಾಡುವಂಥದ್ದು. ಅದಾದಮೇಲೆ ಒಂದು ಸಹಿ ಹಾಕಿ BLO ಹತ್ರ ಒಂದು ಸಹಿ ಪಡೆದು ಒಂದು ಫಾರಮ್ BLO ಕೊಡಬೇಕಾಗುತ್ತೆ, ಒಂದು ಫಾರಮ್ ನೀವು ನಿಮ್ಮ ಬಳಿ ಇಡಬೇಕಾಗಿರುತ್ತೆ. ಇಷ್ಟು ಒಂದು ಸೆಲ್ಫ್ ಮ್ಯಾಪಿಂಗ್, ಮತ್ತೊಂದು ಪ್ರೊಜಿನಿ ಮ್ಯಾಪಿಂಗ್. ಈಗ ಕೆಲವ್ರಿಗೆ ಏನಾಗುತ್ತೆ ಅಂತ ಅಂದರೆ, ಅವರ ಮತ 2002ರಲ್ಲಿ ಇರೋದಿಲ್ಲ, ಜೊತೆಗೆ ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಯಾರದ್ದೂ ಸಿಗದೇ ಇದ್ದಾಗ 2000ರಲ್ಲಿ, ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಆದಾಗ, ನೀವು ಏನು ಮಾಡ್ಬೋದು ಅಂತ ಅಂದರೆ, ಈ ಏನು ಮ್ಯಾಪಿಂಗ್ ಅನ್ನೋ ಒಂದು ಬಾಕ್ಸ್ಗಳಿದಾವಲ್ವ, ಇದನ್ನೆರಡೂ ಖಾಲಿ ಬಿಟ್ಟು ಜನ್ಮ ದಿನಾಂಕದ ನಂತರದ ಮಾಹಿತಿ ಏನಿದೆಯಲ್ಲ ಅದನ್ನು ಫಿಲ್ ಮಾಡುವಂಥದ್ದು. ಇಷ್ಟು ಮಾಡಿ ನೀವು ಸಹಿ ಹಾಕಿ, ಜೊತೆಗೆ BLO ಸಹಿ ಪಡೆದು ನಿಮ್ಮ ಬಳಿ ಒಂದು ಎನ್ಯುಮರೇಷನ್ ಫಾರ್ಮ್ ಮತ್ತು ಅವ್ರಿಗೊಂದು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾಗ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬರುತ್ತೆ. ತದನಂತರ ಆಗಸ್ಟ್ 5ರ ನಂತರ ನಿಮಗೇನು ದಾಖಲೆ ಕೇಳ್ತಾರೆ, ಆ ದಾಖಲೆ ಕೊಟ್ಟು ಅಂತಿಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಉಳಿಸ್ಕೋಬಹುದು. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.